ರಾಜ್ಯದ ಮುಖ್ಯಮಂತ್ರಿ ಯಾರು ಗೊತ್ತಿಲ್ವಾ? ನಿಮ್ಮ ತಾಲೂಕು ಯಾವುದಪ್ಪ? ಕರ್ನಾಟಕನ? ನಿಮ್ಮ ತಾಲೂಕು ಏನು ಯಜಮಾನ್ರೆ, ಏನು ಆರಾಮಾಗಿ ಮಲಗಿದಿರಲ್ಲ? ಹುಷಾರಿಲ್ಲ ಯಾಕೆ? ಮನೇಲಿ ಜಾಗಿಲ್ವಾ? ಅವ್ರ ಆಸ್ಪತ್ರೆಗೆ ಹೋಗ್ಯಾರ. ಇಲ್ಲಿ ಮಕ್ಕಳು ಈಗಲೇ ಆಸ್ಪತ್ರೆಗೆ ಹೋಗ್ಬೇಕಾ? ಈಗಲೇ ಆಸ್ಪತ್ರೆಗೆ ಹೋಗ್ಬೇಕಾ? ಮಕ್ಕಳೆಲ್ಲ ಬಿಟ್ಟು ಬಂದೇ ಇಲ್ಲ. ವೀಕ್ಷಕ ಮಿತ್ರರೇ, ನಿಜವಾಗ್ಲೂ ಈ ಸರ್ಕಾರಿ ಶಾಲೆಗಳ ಸ್ಥಿತಿ, ಅಲ್ಲಿನ ಶಿಕ್ಷಕರು ಸಿಬ್ಬಂದಿ ನಡೆದುಕೊಳ್ಳುವ ರೀತಿ ಕೇಳಿದ್ರೇನೆ ಬೆಂಕಿ ಹಾಕ್ಕೊಂಡ ಅನುಭವವಾಗುತ್ತೆ. ಇನ್ನು ಆ ವ್ಯವಸ್ಥೆನ ಕಣ್ಣಾರೆ ನೋಡಿದರೆ ಇವರನ್ನೆಲ್ಲ ಎಲ್ಲಿ ನಿಲ್ಲಿಸಿ ಏನು ಮಾಡಬೇಕು ಅನ್ನೋ ಆಕ್ರೋಶ ಬರುತ್ತೆ ಕಣ್ರಿ. ಆಕ್ರೋಶ ಬರ್ತಾ ಇದೆ. ಈ ನಮ್ಮ ಸರ್ಕಾರ ಅದ್ಯಾಕಿಂತ ಕೊಂಪೆ ಅಂತ ವಾತಾವರಣದಲ್ಲಿ ಶಾಲೆಗಳನ್ನ ನಡೆಸ್ತಾ ಇದ್ದಾರೋ, ನಮ್ಮ ಜನರ ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದಾರೋ, ಆ ತಲೆ ಇಲ್ಲದ ಶಿಕ್ಷಣ ಮಂತ್ರಿ ಮುಖ್ಯಮಂತ್ರಿಗಳೇ ಹೇಳಬೇಕು ಕಣ್ರಿ. ಸ್ನೇಹಿತರೆ, ಇತ್ತೀಚೆಗೆ ಕಾರ್ಯನಿಮಿತ್ತ ಶಿರಾದಿಂದ ಹಿರಿಯೂರು ಕಡೆ ಪ್ರಯಾಣಿಸುವ ಮಾರ್ಗ ಮಧ್ಯೆ ಒಂದು ಗ್ಯಾಪಲ್ಲಿ ಕುತೂಹಲಕ್ಕಾಗಿ ಶಿರಾದ ಗಡಿಭಾಗದ ಸರ್ಕಾರಿ ಶಾಲೆ ಹೇಗಿದೆ ನೋಡೋಣ ಅಂತ ವನಕಲ್ಲು ಮಠದ ಶ್ರೀಗಳ ಜೊತೆಗೆ ಶಾಲೆಗೆ ವಿಸಿಟ್ ಕೊಟ್ಟೆ. ಅದು ಹೊಂಬಾಳದಟ್ಟಿ ಅನ್ನೋ ಗ್ರಾಮದಲ್ಲಿದ್ದ ಪ್ರೈಮರಿ ಶಾಲೆ, 1ರಿಂದ 5ನೇ ಕ್ಲಾಸ್ವರೆಗೆ ಇರುವ ಸರ್ಕಾರಿ ಶಾಲೆ. ಆ ಶಾಲೆಯ ಕಾಂಪೌಂಡನ್ನು ಒಮ್ಮೆ ತೋರಿಸ್ತೀನಿ. ನೋಡಿದ್ರಲ್ಲ ಈ ಶಾಲೆಯ ವಾತಾವರಣವನ್ನ. ಕಾಂಪೌಂಡ್ನಲ್ಲಿರುವ ಹುಣಸೆ ಮರಕ್ಕೆ ಸೀರೆಯಿಂದ ನೇತು ಹಾಕಿರುವ ಕಿತ್ತೋದ ಸೀರೆ, ಬಟ್ಟೆಗಳು ದೆವ್ವದ ಮನೆಯ ವಾತಾವರಣ ಸೃಷ್ಟಿಸಿದಂತೆ ಭಾಸವಾಗುತ್ತೆ. ಜೊತೆಗೆ ಕಾಯಿಲೆ ಬಿದ್ದ ಗ್ರಾಮದ ವ್ಯಕ್ತಿ ಅದೇ ಶಾಲಾ ಕಾಂಪೌಂಡ್ನಲ್ಲೇ ಮಲಗಿ ವಿಶ್ರಾಂತಿ ಪಡಿತಾ ಇದ್ದಾನೆ. ಅಲ್ಲೇ ಕೋಳಿ, ನಾಯಿ, ನರಿ, ಕಸದ ರಾಶಿ. ಯಪ್ಪ ನೋಡಬಾರ್ದು ಕಣ್ರಿ ಆ ಶಾಲೆಯ ವಾತಾವರಣದ ದುಸ್ಥಿತಿಯನ್ನ. ಇನ್ನು ಅಲ್ಲಿದ್ದ 2 ಮಕ್ಕಳನ್ನ ಸ್ವಲ್ಪ ಮಾತಾಡಿಸ್ತಾ ಹೋದ್ವಿ. ಆ ಮಕ್ಕಳು ಏನು ಹೇಳ್ತಾರೆ ಕೇಳಿಸ್ಕೊಂಡ್ಬಿಡಿ. ಎಷ್ಟನೇ ಕ್ಲಾಸು? 4ನೇ ಕ್ಲಾಸು. ಎಷ್ಟು ಮಕ್ಕಳಿದ್ದೀರಾ? 3. ಈ ಶಾಲೆಗೆ ಎಷ್ಟು ಜನ ಇದ್ದಾರೆ ಟೀಚರ್ಸು? ಒಬ್ಬರೇನಾ? ಮೀಟಿಂಗ್ ಹೋಗಿದ್ವಿ. 3ನೇ ಕ್ಲಾಸಾ? ನೀನು ಎಷ್ಟನೇ ಕ್ಲಾಸು? 4ನೇ ಕ್ಲಾಸಾ? ನೀನು 4. ಇನ್ನೊಬ್ರು 5 ಜನ ಇದ್ದಾರೆ. ಟೀಚರ್ಸ್ ಯಾರಿಲ್ಲ? ಟೀಚರ್ಸ್ ಒಬ್ಬರೇ ಇರೋದಣ್ಣ ಸರ್. ಸಮಯ ಇವತ್ತು ಮೀಟಿಂಗ್ ಐತೆ ಹೋಗ್ಯಾರೆ. ನಾವು ಒಬ್ರು ನೋಡ್ಕೊಳ್ಳಾರೆ ಯಾರು? ಅದೇ ನಾವು ಅಡಿಗೆಯವರು 12 ಗಂಟೆ 12:30 ತನಕ ಇದ್ದು ಬಿಡು ಮೀಟಿಂಗ್ ಐತೆ ನಾನು ಅಂತ ಹೇಳಿದ್ದು. ನೆನ್ನೆ ಮೀಟಿಂಗ್ ಹಾಕಿದ್ರು. 12:30 ತನಕ ಹೇಳ್ರಿ ನಾನು ಅಷ್ಟೊತ್ತಿಗೆ ಬರ್ತೀನಿ. ಎಷ್ಟರಿಂದ ಎಷ್ಟಕ್ಕಿದೆಯಮ್ಮ ಶಾಲೆ? 1ರಿಂದ 5. 1ರಿಂದ 5ಕ್ಕೆ ಎಷ್ಟು ಮಕ್ಕಳೈತೆ? 7 ಜನ ಇದ್ರು. ಇವು 2 ಅಲ್ಲ 5ಕ್ಕೆ ಹೋದ್ರು ಬೇರೆ ಕಡೆ 6ಕ್ಕೆ. ಬರ್ತಾವ? ಎಷ್ಟು ತಗೊಂಡ್ಬರ್ತಾರೆ? 10 ನಿನಗೆ 5 ತನಕ 7 ಮಕ್ಕಳಿತ್ತಂತೆ. ಈಗ ಒಂದು ಪಾಸ್ 11 ಇತ್ತು. ಹೋದ್ಮೇಲೆ 2 ಮಕ್ಕಳು ಹೋದ್ವು 5ನೇ ಕ್ಲಾಸಿಗೆ ಅಂತ ಬೇರೆ ಕಡೆ 3 ಅರ್ಜಿ ಸಿಕ್ತು. ತಿರ್ಗಾ ಮತ್ತೆ 7 ಉಳ್ಕೊಂಡು. ಈಗ ಎಷ್ಟಿದೆ? 1ರಿಂದ 5 ಮಕ್ಕಳು, ಒಬ್ಬ ಟೀಚರು 5 ಮಕ್ಕಳು. ರೇಖಾ
ರೇಖಾ ಅಂತ ಹೆಡ್ ಮೇಡಮ್ ಅವರೇನಾ? ಹಾಂ ಅವ್ರಿ ಸಿಂಗಲ್ ಟೀಚರು. ಸಿಂಗಲ್ ಟೀಚರ್. ಯಾವ ಊರು ಅವರು ರೇಖಾ ಮೇಡಮ್ ಅವ್ರದ್ದು? ಅವ್ರದ್ದು ಹೊಸ್ತುರ್ಗ. ಹಾಂ, ಅಡ್ಡಾಡ್ತಾರೆ ಡೈಲಿ. ಅಲ್ಲಿದ್ದ ಇಲ್ಲಿ ಹೊಸ್ತುರ್ಗದಿಂದ ಹ್ಞೂ ಅಡ್ಡಾಡ್ತಾರೆ. ಎಷ್ಟು ಗಂಟೆಗೆ ಬರ್ತಾರೆ? ಬರ್ತಾರೆ ಕರೆಕ್ಟ್ ಟೈಮ್. ನಮ್ಮ ವಸ್ತುದಿಂದ ಹೆಂಗೆ ಬರ್ತಾರೆ? ಏನು ಗಾಡಿ ಬಸ್ಸಲ್ಲಿ ಬರ್ತಾರೆ ಹೆಂಗೆ? ಬಸ್ಸಿಗೆ ಬಂದು ತಿರ್ಗಾ ಹಿರಿಯರಿದ್ದ ಕಡೆ ಬರ್ತಾರೆ. ಮತ್ತು ವಾಪಸ್ ಅಲ್ಲಿಗೆ ಹೋಗ್ತಾರ? ಮತ್ತೆ ವಾಪಸ್ ಹೋಗ್ತಾರೆ. ಓಕೆ. ಮಾತಾಡಿಲ್ವಾ? ಹೊಲಿಸಿಲ್ವಾ? ಏನು ಕೊಡ್ತಾರೆ? ಏನು ಕೊಡ್ತಾರಪ್ಪ ಶಾಲೆಯಲ್ಲಿ ಊಟಕ್ಕೆ? ಅನ್ನ ಸಾರು ಅಷ್ಟೇನಾ? ಮೊಟ್ಟೆ ಆಮೇಲೆ ಏಳಿ ಕೊಡೋದಲ್ಲ, ಹಾಲು ಕೊಡೋದು, ಮೊಟ್ಟೆ ಕೊಡೋದು, ಅದೆಲ್ಲ ಕೊಡ್ತಾರಾ? ವಾರದ ತಿಂಡಿ ಕೊಡ್ತೀವಿ. ಇರಮ್ಮ ಮೊಟ್ಟೆ ಕೊಡ್ತಾರಾ? ಅನ್ನ ಸಾರು ಬಿಸಿ ಊಟ ಕೊಡ್ತಾರಪ್ಪ. ಇನ್ನೇನು ಕೊಡ್ತಾರೆ? ಹಾಲು. ನೀನೆಷ್ಟು? ಎಷ್ಟನೇ ಕ್ಲಾಸ್? 4. ನೀನಪ್ಪ? ಏನೇನು ಟೀಚರ್ ಎಷ್ಟೊತ್ತಿಗೆ ಬರ್ತಾರೆ? ಏನು ಹೇಳ್ಕೊಡ್ತಾರೆ? 4 ಗಂಟೆಗೆ ಹೋಗ್ತೀರಾ? ಪಾಠ ಮಾಡಲ್ವಾ? ಏನು ಪಾಠ ಮಾಡ್ತಾರೆ? ಕನ್ನಡ, ಇಂಗ್ಲೀಷು, ಮ್ಯಾಥಮೆಟಿಕ್ಸು ಅದು ಹೇಳ್ಕೊಡ್ತಾರಾ? ಏನು ಕಲ್ತಿಲ್ವ ನೀವು? ಏನು ಹೇಳ್ತೀರಾ ಹೇಳಿ? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಹೇಳಪ್ಪ? ರಾಜ್ಯದ ಮುಖ್ಯಮಂತ್ರಿ ಯಾರು ಗೊತ್ತಿಲ್ವಾ? ಓಕೆ. ರಾಜ್ಯಪಾಲರು ಯಾರು ಗೊತ್ತಿಲ್ವಾ? ಇಲ್ಲಿನ ಲೋಕಲ್ ML ಯಾರು ಗೊತ್ತಿಲ್ಲ? BO ಗೊತ್ತಿಲ್ಲ? ನಿಮ್ಮ ಹೋಬಳಿ ಯಾವುದು ಬರುತ್ತೆ ಚಿನಿ? ಹೋಬಳಿ. ನಿಮ್ಮ ತಾಲೂಕು ಯಾವುದಪ್ಪ? ಕರ್ನಾಟಕನ? ನಿಮ್ಮ ತಾಲೂಕು ಇರಮ್ ಇರಿ. ಜಿಲ್ಲೆ ಯಾವುದು ಬರುತ್ತೆ ಪುಟ? ನಿಮ್ಮ ಜಿಲ್ಲೆ? ಚಿತ್ರದುರ್ಗ ಬರುತ್ತಾ ಇದು? ಶಿರಾ ಅಲ್ವಾ? ಚಿತ್ರದುರ್ಗನೇನಾ? ಹೇಳ್ಪುಟ ಎದುರುಬೇಡ. ಆ ಶಾಲೆಯಲ್ಲಿ 1ರಿಂದ 5ನೇ ಕ್ಲಾಸ್ಗೆ ಇರೋ ಮಕ್ಕಳು 5. ಅದು ಅಂದರೆ ಜೂನ್ 19 ಶುಕ್ರವಾರ ಶಾಲೆಗೆ ಬಂದಿದ್ದು 2 ಮಕ್ಕಳು. ಶಾಲೆಯಲ್ಲಿರುವ ಓರ್ವ ಶಿಕ್ಷಕಿ ಮೀಟಿಂಗ್ ಅಂತ ಶಾಲೆಗೆ ಬಂದು ಅಟೆಂಡೆನ್ಸ್ ಹಾಕಿ ಹೊರಟು ಹೋಗಿದ್ರು. ಆಗ ಅಲ್ಲಿದ್ದ ಬಿಸಿಯೂಟದಮ್ಮ ನಮಗೆಲ್ಲ ಮಾಹಿತಿ ಕೊಟ್ಟರು. ಬಂದು ಮಕ್ಕಳಿಗೆ ಸ್ವಲ್ಪ ಊಟ ಹಾಕಿ 11-12 ಗಂಟೆಗೋ ಮಕ್ಕಳನ್ನು ವಾಪಸ್ ಮನೆಗೆ ಕಳಿಸಿ ಅಂತ ಶಿಕ್ಷಕಿ ಇವ್ರಿಗೆ ಹೇಳೋಗಿದ್ರಂತೆ. ಅದು ಶಿಕ್ಷಕಿ 60-70 ಕಿಲೋಮೀಟರ್ ದೂರದ ಹೊಸ್ತುರ್ಗದಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಅಂತೆ. ಅದೆಂಗೆ ಸಕಾಲಕ್ಕೆ ಬಂದು ಮಕ್ಕಳಿಗೆ ಪಾಠ ಮಾಡಿ ಹೋಗ್ತಾರೋ ಆ ತಾಯಿನೇ ಬಲ್ರು. ಆ ಮಕ್ಕಳು ನಾವು ಕೇಳಿದ ಕೆಲ ಪ್ರಶ್ನೆಗಳಿಗೆ ಉತ್ತರಿಸದೆ ಇದ್ದದ್ದನ್ನು ಕಂಡ ಬಿಸಿಯೂಟದಮ್ಮ ನಾವು ಈ ಕಡೆ ಬಂದ ತಕ್ಷಣ ಮಕ್ಕಳಿಗೆ ಚಟೀರ್ ಪಠೀರ್ ಅಂತ ಬಾರಿಸಿ ಹೇಳ್ಬೇಕು ತಾನೇ ಅಂತ ಆವಾಜ್ ಬಿಡ್ತಾ ಇದ್ದ ಘಟನೆ ಕಣ್ಣಿಗೆ ಕಾಣ್ತು. ಬಟ್ ವಿಡಿಯೋ ಮಾಡದೆ ಪಾಪ ಇವಮ್ಮ ಶಿಕ್ಷಕಿ ಹೇಳ್ದಂಗೆ ಏನೋ ಮಾಡ್ತಾವ್ರೆ ಅಂತ ಅಲ್ಲೇ ಪಕ್ಕದಲ್ಲಿದ್ದ ಅಂಗನವಾಡಿ ಕೇಂದ್ರಕ್ಕೆ ವಿಸಿಟ್ ಕೊಟ್ಟೆ. ಅದಂತೂ ಮನುಷ್ಯರಾದ ಯಾರ ಮಕ್ಕಳು ಅಲ್ಲಿಗೆ ಬರಲು ಬಂದು ಕೂರಲು ಯೋಗ್ಯವಾದ ವಾತಾವರಣವೇ ಅಲ್ಲಿ ಕಾಣಲಿಲ್ಲ ಅನ್ನಿ. ಅಲ್ಲಿ ಈ ಹಿಂದೆ ಇದ್ದ ಶಿಕ್ಷಕಿ ಸಾವನ್ನಪ್ಪಿದ್ರಂತೆ. ಈಗಿರುವ ಮೇಡಮ್ಮು 8-10 ದಿನ ಆಯ್ತಂತೆ ಬಂದು. ಮಕ್ಕಳು 15 ಇದೆ ಅಂದರು. ಅಲ್ಲಿ ಕಂಡಿದ್ದು 1-2 ಅಷ್ಟೇ. ಮಕ್ಕಳಿಗೆ ಊಟ ಮಾಡಿ ಹಾಕುವ ಹೆಣ್ಣುಮಗಳು ಒಂದು ನೈಟಿ ತಗಲಾಕೊಂಡು ಅಂಗನವಾಡಿನಲ್ಲಿ ಕಾಣಿಸ್ಕೊಂಡ್ರು. ಆಯ್ತು ನೋಡ್ರಿ ಗೌರ್ಮೆಂಟ್ ಶಾಲೆ ಆವರಣ ಹೆಂಗೈತೆ. ಆಹಾ, ಏನು ಯಜಮಾನ್ರೆ, ಏನು ಆರಾಮಾಗಿ ಮಲಗಿದಿರಲ್ಲ? ಹುಷಾರಿಲ್ಲ ಯಾಕೆ? ಮನೇಲಿ ಜಾಗಿಲ್ವಾ? ನೀನು ಇಲ್ಲಿ ಬಂದು ಮಲ್ಕೊಂಡ್ರೆ ಮಕ್ಳು ಹೆಂಗೆ ವಿದ್ಯಾಭ್ಯಾಸ? ಇಲ್ಲಿ ನಾಯಿ ಕೋಳಿ ಏನಮ್ಮ ಎಷ್ಟು ಮಕ್ಕಳಿದ್ದಾವೆ ಅಕ್ಕಯ್ಯ? ಎಲ್ಲಿದ್ದಾರೆ? ಒಬ್ಬರು ಇಲ್ಲ, 18 ಜನ. ಏನೈತೆ ಏನಮ್ಮ? ಟೀಚರ್ ಯಾರು? ಏನಮ್ಮ? ಏನೋ ಸತ್ತೋಗಿದಾರ? ಇನ್ನೂ ಯಾರನ್ನೂ ಹಾಕಿಲ್ಲ? ಸೊಸೆ ಹಾಕಿದಾರ? ಅವ್ರ ಆಸ್ಪತ್ರೆಗೆ ಹೋಗ್ಯವ್ರೆ. ಇಲ್ಲಿ ಮಕ್ಕಳು ಈಗಲೇ ಆಸ್ಪತ್ರೆಗೆ ಹೋಗ್ಬೇಕಾ? ಈಗಲೇ ಆಸ್ಪತ್ರೆಗೆ ಹೋಗ್ಬೇಕಾ? ಮಕ್ಕಳೆಲ್ಲ ಬಿಟ್ಟು?
ಬಂದೇ ಇಲ್ಲ. ನೀವು ನೀವು ನಮ್ಮ ನೀವು ಸಹಾಯಕಿನ ಏನು ಅಂಗನವಾಡಿ ಸಹಾಯಕಿನ ಅಡುಗೆ ಮಾಡೋರು ಮತ್ತು ಡ್ರೆಸ್ ಗೀಸು ಊಟದ ನೀಟಾಗಿ ಹಾಕ್ತಾ ಬರ್ಬೇಕು ತಾನೇ. ನೈಟಾಗಿ ಬಂದುಬಿಟ್ರೆ ಹಾಂ ಏನಮ್ಮ ಈಗಲೇ ಸರ್ಕಾರಿ ಶಾಲೆಗಳೆಲ್ಲ ಬಾಗಿಲು ಹಾಕೊಂಡು ಹೋಗ್ತಾ ಇದ್ದಾವೆ. ಇರೋ ವ್ಯವಸ್ಥೆನ ನೀವು ಹಿಂಗೆ ಮಾಡಿದ್ರೆ ಹೆಂಗೆ? ಹಾಂ ಕಾಂಪೌಂಡ್ ನೀಟಾಗಿ ಇಟ್ಟಿಲ್ಲ, ಅವ್ರು ಯಾರು ಬಂದಿಲ್ಲ, ಇಲ್ಲೇ ಮಲ್ಕೊಂಡವ್ರೆ. ಇದೆಲ್ಲ ಕಂಡ ನನಗೆ ನಿಜವಾಗ್ಲೂ ಆಕ್ರೋಶ ಬಂತು. ಈ ಮನೆಹಾಳತನದ ಕೆಲಸ ಮಾಡುವ ಬದಲು ಸರ್ಕಾರಿ ಶಾಲೆ ಎಲ್ಲ ಮುಚ್ಚಿ ಲಕ್ಷ ಲಕ್ಷ ಹಣ ಪೀಕುವ ಖಾಸಗಿ ಶಾಲೆಗೆ ಎಲ್ಲರನ್ನ ಕಳಿಸಿ ಬಿಡಲಿ ಅನ್ನುವಂಥ ನೋವು ಕಾಡ್ತು. ಈಗಾಗಲೇ ಬಡವರ ರಕ್ತ ಹೀರುವ ಖಾಸಗಿ ಶಾಲೆಗಳ ಪೈಪೋಟಿ ನಡುವೆ ಬಡವರ ಮಕ್ಕಳ ಬದುಕು ಹೆಂಗ್ರಿ? ಇವರೆಲ್ಲ ಈ ಥರ ನಡ್ಕೊಂಡ್ರೆ ಲಕ್ಷ ಲಕ್ಷ ಸಂಬಳ ಎಣಿಸುವ ಶಿಕ್ಷಕರಿಗೆ ಅದೇನಾಗಿದೆಯೋ, ಕೊನೆ ಪಕ್ಷ ಆ ಶಿಕ್ಷಣ ಇಲಾಖೆ ಮಂದಿ ಅದೆಲ್ಲಿ ಹಂಡಲಿತಾರೋ ಇಂಥ ಶಾಲೆಗಳ ಕಡೆ ಗಮನ ಹರಿಸಿದೆ. ಅದ್ಯಾವ ರಾಜಕಾರಣಿಗಳ ಹಿಂದೆ ಹಂಡಲಿತಾವ್ರೋ ಏನೋ. ಇವ್ರಿಗೆಲ್ಲ ಬುದ್ಧಿ ಬರಬೇಕಾದ್ರೆ ಜನ ರುಚಿಗೆ ಹೇಳಬೇಕು ಅಷ್ಟೇ. ಜನ ಕಣ್ಣು ಕಂಡ್ರು ಕುರುಡ್ರು, ಕಿವಿ ಕೇಳಿದ್ರು ಕಿವುಡ್ರು, ಬುದ್ಧಿ ಇದ್ರು ನಮಗ್ಯಾಕೆ ಅನ್ನೋ ಜಾಣ್ತನ. ಇವೆಲ್ಲ ಇಂಥವರ ಸ್ವೇಚ್ಛಾಚಾರದ ನಡೆಗೆ ಕಾರಣ ಅಷ್ಟೇ. ಅಂದಂಗೆ ಈ ಶಾಲೆ ಹಿರಿಯೂರು ತಾಲೂಕು ವ್ಯಾಪ್ತಿಗೆ ಬರುತ್ತೆ ಕಣ್ರಿ. ಹಿರಿಯೂರು BO ಅವರೇ, ಬದುಕಿದ್ರೆ ಈ ಶಾಲೆಗೊಮ್ಮೆ ಭೇಟಿ ಕೊಡ್ರಿ. ಅದೆಲ್ಲ ನಮ್ಮದೇ ಮನೆ ಕಣ್ರಿ, ನಮ್ಮದೇ ಶಾಲೆ, ನಮ್ಮ ಊರಿನ ಶಾಲೆ. ನಮ್ಮ ತೆರಿಗೆ ಹಣನೇ ದುರುಪಯೋಗವಾಗೋದು, ನಮ್ಮ ಮಕ್ಕಳೇ ದಡ್ಡರಾಗಿ ಬೀದಿಗೆ ಬರೋದು. ಕೊನೆ ಪಕ್ಷ ಅಲ್ಲಿಗೆ ಹೋಗಿ ಆ ವ್ಯವಸ್ಥೆನಾದರೂ ಗಮನಿಸಬೇಕಾದ ಜವಾಬ್ದಾರಿ ಪೋಷಕರು ಹಾಗೂ ಗ್ರಾಮದವ್ರದ್ದು ಅಲ್ವೇನ್ರಿ? ಅಂತಿಮವಾಗಿ ನಿಮ್ಮಲ್ಲಿ ಒಂದು ನನ್ನ ವಿನಮ್ರ ಮನವಿ. ಈ ಸುದ್ದಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಸಚಿವರು ಮುಖ್ಯಮಂತ್ರಿಯವರಿಗೆ ತಲುಪುವವರೆಗೂ ಶೇರ್ ಮಾಡಿ ಪುಣ್ಯ ಕಟ್ಕೊಂಡು ಇಂಥ ಶಾಲೆಗಳ ಪುನರುಜ್ಜೀವನಕ್ಕೆ ಒಳ್ಳೆ ವ್ಯವಸ್ಥೆಗೆ ನೀವೆಲ್ಲ ಕೈ ಜೋಡಿಸಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.